ಬಚ್ಚಲ್ದಿಂದ ಹೊರಗೆ ಬಂದಂದ್ರ ಚಲೋ ಆಕಾರ ನೋಡ್ ಮಂದಿ ಒಬ್ರಿಂದ ಒಬ್ರು. ಯಾಕರ ಈ ರಾಜಕೀಯದಾಗ ಹೋಗ್ಯಾನೋ ಏನೋ, ಮನ್ಯಾಗಿರೋದು ಕಡಿಮೆ, ಹೊರಗಿರೋದ ಭಾಳ ಆಗೈತಿ. ನನ್ನ ಮಗಗ ಹೊಟ್ಟಿ ತುಂಬಾ ಊಟಿಲ್ಲ, ಕಣ ತುಂಬಾ ನಿದ್ದಿಲ್ಲ. ಏನಾರ ಬೈದ ಸುಮ್ಮನೆ ಕುಂದ್ರಬೇ, ಸಮಾಜ ಸೇವಾ ಮಾಡಾಕ್ ಕುಂತೀನಿ ಅಂತ ನನ್ನ ಬಾಯಿನ ಮುಚ್ಚಿಸ್ತಾನ. ಒಂದು ಮುಂಜಾನೆದ್ದ ಹೊಕ್ಕನ, ರಾತ್ರಿ ಊರನ ಮಂದಿ ಮಕ್ಕೊಂಡಿಂದ ಮನೆಗೆ ಬರ್ತಾನ. ಅವಂಗೇನ ಹೆಂಡ್ರ ಮಕ್ಳ ಅದ. ಅವ್ನು ಹೇಳ್ತಿ ಮನ್ಯಾಗಿದ್ರೆ ಇವತ್ತ ವೀರನಗೌಡನ ಪರಿಸ್ಥಿತಿ ಹಿಂಗ ಹಾಕಿದ್ದಿಲ್ಲ. ಮದ್ವಿ ಮಾಡ್ದಂಗ ಆಗೈತಿ ಬಾಳೆವು. ಈ ಮನಿ ಹಿರಿಯ ಒಂದು ದೌಡ ಬಂದಂದ್ರ ವೀರನಗೌಡನ ಹಿಡಿದು ಕೇಳೇ ಬಿಡ್ತೇನೆ. ಆ ಮಂದಾಕಿನಿ ಸಂಬಂಧ ಇವ ಇಡೀ ಜೀವನ ಒಬ್ಬಂಟಿಗೆಯಾಗಿ ಕಳೆದು ಯಾನೇ ಆ ಮಿಂಡ್ರಗಾಳಿ ಕೊಳ್ಳಾಗಿನ ತಾಳಿ ತೆಗೆದು ಕಾಲಾಗಿಂದು ಕಾಲುಂಗ್ರ ತೆಗೆದು ಗಂಡು ಬೀರಿಯಂಗ ಮದುವೆ ಆಗಿದ್ರು ಆಗಿಲ್ಲ ಅನ್ನಂಗ ಹಂಗ ಮಿಂಡು ಮೆರಿತಾಳ. ಅಂತದ್ರಾಗ ನನ್ನ ಮಗ ಒಬ್ಬ ಗಂಡಸ ಏನು ತಪ್ಪು ಮಾಡ್ಲಾರ್ದ ಅವ ಯಾಕ ಶಿಕ್ಷೆ ಅನುಭವಿಸ್ಬೇಕ? ಆ ಕೊಜ್ಜಾನ ಮಾಡ್ತ ಬ್ಯಾರೆ ಕನ್ನೆ ತೆಗೆದು ನನ್ನ ಮಗಗ ಮದ್ವಿ ಮಾಡ್ತೇನೆ. ವೀರನಗೌಡನ ಜಳಕಾಗಿ ಹೊರಗೆ ಬಂದ ಇವ ನನ್ನ ಮುದಿ ಗಂಡ ಎಲ್ಲ ಹೋಗ್ಯಾನೋ ಏನೋ. ಎಲ್ಲಿಬ್ರು ಗಂಡ ಹೆಂಡತಿ ಮೊಮ್ಮಕ್ಕಳ ಮುಖ ನೋಡ್ದಂಗ ಸತ್ತು ಹೋಗ್ತೇವೋ ಏನೋ ಅನಿಸ್ಬಿಟ್ಟೈತಿ. ಚನ್ನಿ ಅಂದಂಗ ಏನ ಬಾಳ ಕಿಸ ಕುಂತಿಯಲ್ಲ? ಲೇ ಚನ್ನಿ, ಬಾ ಏನ ನಿಂದ ನಮ್ ವೀಕ್ಷಕರು ತಪ್ಪ ಅಪಾರ್ಥ ಮಾಡ್ಕೊಂತಾರ. ಅಯ್ಯ, ನಮ್ ವೀಕ್ಷಕರಿಗೆಲ್ಲ ಗುರ್ತಕತ್ತವ. 32 ಹಾಲ್ ತಗದು ಕಿಸಕ್ಕಂತ ಕಿಸ್ತಿದ್ದೆ. ಲೇ ಚನ್ನಿ, ನಿನಗೆ ಹೆಂಗಿದ್ರು ಸಮಾಧಾನ. ಮಧ್ಯಾಹ್ನ ಮಕ್ಕೊಂಡ್ರ ಚಿಂತಿಲ್ಲ ಚಿಗಪ್ಪ ಸಂಧ್ಯಾಗೂ ನಿದ್ದೆ ಮಾಡ್ತಾನಂತ ಬಂಬಡ ಹೊಡ್ಕೊಂತಿದೀಯ. ಬ್ಯಾಡಪ್ಪ ಹೋಗ್ಲಿ, ರಾತ್ರಿ ಯಾರ ಕಣ ತುಂಬ ನಿದ್ದೆ ಮಾಡಿದ್ರಾತಂದ್ರ ಇದೆಂತದ ನಿದ್ದಿನಿಂದ ಮಕ್ಕೊಂಡ್ ಕೂಡ್ಲೆ ನಿದ್ದೆ ಹತ್ತೇ ಬಿಡ್ತತಿ. ನಮಗೂ ಐತಿ ಸುಡುಗಾಡ್ ನಿದ್ದಿ, ಬೇಕಾದಷ್ಟು ಕರೆದ್ರು ನಮ್ಮ ಹಂತಲೇ ಬರೋದೇ ಇಲ್ಲ ಅಂತ ಬಂಬಡ ಹೊಡ್ತಿದಿ. ಒಟ್ನ್ಯಾಗ ನಿನಗ ಹೆಂಗಿದ್ರು ಸಮಾಧಾನ ಅದನ್ನ ಹೇಳೋ. ಆಮೇಲೆ ಹೇಳೋದು ಕೇಳೋದು ಮಾಡೋಣಂತ ಮೊದ್ಲ ವೀರನಗೌಡ ಮೈ ತಕ್ಕೊಂಡು ಹೊರಗೆ ಬಂದ. ಅವ ಹೊರಗೆ ಹೋಗೋಕ್ಕಿಂತ ಮುಂಚೆ ಅವನ್ನ ಕೇಳ. ವೀರನಗೌಡನ ಕೇಳ್ಬೇಕ? ಏನ್ ಕೇಳ್ಬೇಕ? ಕೇಳೋದನ್ನ ಕೇಳ್ಬೇಕ. ಅದಲ್ಲೇ ಚನ್ನಿ, ಏನ್ ಕೇಳೋದನ್ನ ಕೇಳ್ಬೇಕ? ಥೂ, ನಿನ್ನ ತಲೆ ಮಣ್ಣಾಗ್ಲಿ. ದಿನ ಅದನ್ನ ಬಡ್ಕೊಂತಾನಲ್ಲ ವೀರನಗೌಡಗ. ಆ ಮಂದಿ ಹಂದಿನ ಮರ್ತ ಬ್ಯಾರೆ ಹುಡುಗಿನ ಕನ್ನೆ ತೆಗಿತಾನೆ, ಮದ್ವೆ ಮಾಡ್ಕೋನ ಸುಮ್ಮನೆ. ಚನ್ನಿ, ಮದ್ವಿ ಮಾಡ್ಕೊಲ್ಪ ಅಂತ ಚಂದೆಗೆ ಹೇಳಿದ್ರ ನಿನ್ನ ಮಗ ಚೊಂಡ ಮಂಡಲ ಅಕ್ಕನ. ನಿನ್ನ ಮಗಗ ನನ್ನ ಕೈಯಾಗಿಂದ ಹೇಳಾಕ ಸಾಧ್ಯನೇ ಇಲ್ಲ. ನೀನ ಬೇಕಾರ ಹೇಳ. ಹೌದೌದು, ನೀನ ಬೇಕಾರ ಹೇಳಂತ. ಮನಿ ಎಲ್ಲ ಜವಾಬ್ದಾರಿ ಹೊತ್ತ ಬಾಳೆ ಮಾಡವ ನೀನ ಹೇಳಂಗ ಅಂದ್ರ ನಿನ್ನ ಮಾತು ಕೇಳ್ತಾನ. ಗೌಡಪ್ಪ, ಬೇ ಚೆನ್ನಕ್ಕ, ಬಾರ್ ಪಾಯನ ಒಳಗ ಬಾ. ಅಂದಂಗ ಗೌಡಪ್ಪ ಚೆನ್ನಕ್ಕ, ನಿಮ್ಗೇನಾರ ಊರಾಗಿಂದ ಉಸಾಬರಿ ಗೊತ್ತೈತನ? ಊರಾಗಿಂದ ಉಸಾಬರಿ? ಊರಂದ ಉಸಾಬರಿ ಏನ? ಇಲ್ಲಿ ಬಿಡು, ಯಾವುದು ಗೊತ್ತಿಲ್ಲ. ಈಗ ಒಂದ್ ತಾಸಿನ ಹಿಂದ ಆಗಿದ್ದ ಊರ್ ತುಂಬಾ ಗುಲ್ಲೆದ್ದೈತಿ. ಒಂದ್ ತಾಸಿನ ಹಿಂದ ಏನಂತ ಗುಲ್ಲೆದ್ದೈತಿ? ಏನಿಲ್ಲ ಬಿಡ ಗೌಡಪ್ಪ, ಅದ ನಿಮ್ಮ ಅಣ್ಣನ ಮಗ ತಿರ್ಕಪ್ಪ ಇಲ್ಲನ? ನಮ್ ತಿರ್ಕಪ್ನ ಏನಂತ? ನಿಮ್ ತಿರ್ಕಪ್ನ ಯಾಕ ಬಾರಿ ದೊಡ್ಡ ಗನಾಂದರಿ ಕೆಲಸನ ಮಾಡ್ಯಾನ. ಯಾಕೆ ಹೋಗೋಡಪ್ಪ, ನಮ್ ತಿರ್ಕಪ್ಪ ಅಂತದ ನಿನಗೇನ್ ಮಾಡ್ಯಾನ? ಇಲ್ ಬಿಡ ಅಣ್ಣ, ನನಗೇನು ಮಾಡಿಲ್ಲ. ನಿಮ್ ತಿರ್ಕಪ್ಪ ಮದ್ವಿ ಮಾಡ್ಕೊಂಡು ಬಂದಾನ ಅಂತ ಒಂದಿಟೇನ ವಿಷಯ ಬಂತು, ಅದಕ್ಕ ಕರೆಯನ ಸುಳ್ಳ ಅಂತ ತಿಳ್ಕೊಂಡಿ. ನಮ್ ತಿರ್ಕಪ್ಪ ಮದ್ವಿ ಮಾಡ್ಕೊಂಡ್ ಬಂದಾನ? ನೀನು ಮುಂಜಾನೆ ಹೋದವ ಇವತ್ತಾಗ್ಲೇ ಮದ್ವೆ ಮಾಡ್ಕೊಂಡ್ ಬಂದಾನ? ಹುಡುಗಿ ಎಲ್ಲಿ ಈಕಿ? ಯಾವ ಊರು? ಯಾವಾಗ ಮದ್ವೆ ಮಾಡ್ಕೊಂಡಾನಂತ? ಗೌಡಪ್ಪ, ನನಗಂತೂ ಈ ವಿಷಯನ ನಂಬಕ್ ಆಗ್ತಿಲ್ಲ. ಇವತ್ತ ಮದ್ವಿ ಮಾಡ್ಕೊಂಡಾರಂತ. ಹುಡುಗಿ ಬ್ಯಾರೆ ಯಾರು ಅಲ್ಲ, ನಿಮ್ಮ ಮಲ್ಲವನ ನಾದ್ನಿ ಗಿರಿಜಾನ್ನ. ಹೋಗಿ ಹೋಗಿ ಆ ಗಂಡ ಸತ್ತು ಗಿರ್ಜಾವನ್ನ ಯಾಕೆ ಮದ್ವೆ ಮಾಡ್ಕೊಂಡು ಬಂದಿದ್ದಾನ? ಏ ಗೌಡಪ್ಪ, ಏನಾರ ಕೇಳಿಸ್ಕೊಂಡು ಬಂದಿಯನ್ ನೋಡ್ಲಿ. ಗಿರ್ಜಾವನ್ ಮದ್ವಿನ ನಮ್ ತಿರ್ಕಪ್ಪನ್ ಕೂಟ ಮಾಡಿಕೊಡಾಕ ಒಪ್ಕೊಳ್ಳೋದಿಲ್ಲ. ಊರಾಗ ಹಂಗ ಗಾಳಿ ಸುದ್ದಿ ಇರ್ಬೇಕ. ನೋಡಪ್ಪ ಗೌಡಪ್ಪ, ನನಗೂ ವಯಸ್ಸು ಹೋಗ್ಯಾವು, ಹಂಗ ಅಲ್ಲ ಕೇಳಿ ತಿಳ್ಕೊಂಡ ನಿಮ್ಗ ಹೇಳಾಕತ್ತಿದ್ದ. ಅಲ್ಲ, ತಿರ್ಕಪ್ಪ ಹೋಗಿ ಹೋಗಿ ಆ ಗಂಡ ಸತ್ ಗಿರ್ಜಾವನ್ನ ಯಾಕೆ ಮದ್ವೆಗ್ಯಾನ? ಇದಕ್ಕೆಲ್ಲ ರಾಜಪ್ಪ ಅಷ್ಟು ಸುಲಭವಾಗಿ ಒಪ್ಕೊಂಡು ಗಿರ್ಜವನ್ನ ಇವನ್ ಕೂಟ ಮದ್ವೆ ಹೆಂಗ ಮಾಡಿಸಿದ? ಈ ತಿರ್ಕಪ್ಪ ನಮ್ಮ ಮನಿ ಮಾನ ಮರ್ಯಾದೆ ಎಲ್ಲಾನು ಹರಾಜ್ ಹಾಕಿದ. ಹೌದೌದು, ನಮ್ಮ ಮಂತ್ಯಂದಾಗ ಗಂಡು ಸತ್ತ ಮುಂದಿನ ಮದುವೆಯಾದರು ಯಾರು ಇದ್ದಿದ್ದಿಲ್ಲ. ಈ ನನ್ನ ಮಗ ಎಲ್ಲ ಹೆಸರು ನಮ್ಮ ಮಂತ್ಯಾನದ್ದು ಮಣ್ಣಾಗ ಮುಚ್ಚಿದ್ನ. ಯಪ್ಪ,
ಯವ್ವ ಗೌಡಪ್ಪ ಮಾವ ಬಾಯ್ ತಗೊಳಗ. ಏನನ್ ಗೌಡ? ಗಿರ್ಜಾ ಗಿರ್ಜಾ ನಿತ್ಕೋ. ತಿರ್ಕಪ್ಪಣ್ಣ ಗಿರ್ಜಾ ನಿತ್ಕೋರಿ. ಮಲ್ಲವ್ವ ನಮ್ ಗಿರ್ಜಾವ್ಗ ಈ ಗತಿ ಬರಬಾರ್ದಿತ್ತು. ಆದ್ರ ಅವ್ರನ್ನ ತಡ್ಯಾಕ ಹೋಗ್ಬೇಡ ಗಿರ್ಜಾ. ಮಲ್ಲಿ ರೀ ಬಂದ್ರೆ ರೀ ದೌಡ್ ಬರ್ರಿ. ನಮ್ ಗಿರ್ಜಾ ಮನಿ ಬಿಟ್ಟು ಹೊಂಟಾಳ. ಮಲ್ಲಿ ಬಾ ಒಳಗ. ರೀ ನಮ್ ಗಿರ್ಜಾವ ತಿರ್ಕಪ್ಪಣ್ಣ ಅಂತವ್ರಲ್ರಿ. ನೋಡೋದ್ರಾಗ ಏನೋ ದೃಷ್ಟಿ ನಿಮಗ ಕೆಪ್ಪಾಗೈತಿ. ಮಲ್ಲಿ ನಾ ಏನ್ ಹೇಳೋದು ಹೇಳೇ ಬಿಟ್ಟೇನಿ ಮುಂಜಾನೆ. ರೀ ನಿಮ್ ಕಾಲ್ ಬೀಳ್ತೇನ್ರಿ. ಇಲ್ಲೇ ಅದಾಳ ಗಿರ್ಜಾ. ಬರ್ರಿ ನೀವೊಂದು ಮಾತು ಕರೆದ್ರ ಬಂದ ಬಿಡ್ತಾಳ್ರಿ. ಬರ್ರಿ ನಮ್ ಗಿರ್ಜಾನ್ ತಪ್ಪಿ ಏನಿಲ್ಲ. ಮಲ್ಲಿ ನಾ ಹೇಳೋದಕ್ಕ ಬೆಲೆ ಐತಿಯೋ ಇಲ್ಲೋ ನೋಡ. ಇವತ್ಲಿಂತ ಗಿರಿಜಾ ಅನ್ನೋ ಹೆಸರು ಮನ್ಯಾಗ ಯಾವ್ದಾರ ಬಾಯಾಗ ಬಂತು ಅಂದ್ರ ನಾನು ಮನುಷ್ಯ ಆಗಿರಂಗಿಲ್ಲ, ಮೃಗ ಆಗ್ಬೇಕಾಕೇತಿ. ಹುಷಾರ್. ರೀ ಒಂದ್ಸರಿ ನನ್ನ ಮಾತು ಕೇಳ್ರಿ. ಅದು ರಾತ್ರಿ ಏನಾತನ್ನೋದು ಹೇಳ್ಮಲ್ಲವ. ಅಂದ್ರ ಇವ್ರಿಗೆ ಮುದುಕಿದ ತಪ್ಪು ಅನ್ನೋದು ಒಂದ್ ಸ್ವಲ್ಪ ಮನವರಿಕೆ ಆಕೇತಿ. ಅಕಿ ಮಾಡಿದ ತಪ್ಪಿಗೆ ನಮ್ ಗಿರ್ಜಾ ತಿರ್ಕಪ್ಪ ದೊಡ್ಡ ಬೆಲೆ ತೆರಬೇಕಾತ. ನಮ್ಮ 3 ಜನ ಊಟ ಮಾಡಿ ಇಲ್ಲಿ ಬಂದು ಕುಂತ ರೀ ಎಂತ ಕೆಲಸ ಮಾಡಿದ್ರಿ. ಮಲ್ಲವ್ವ ಏನ್ ತಪ್ಪು ಮಾಡ್ಯಾಳಂತ ಆಕಿಗೆ ಹೊಡೆದ್ರಿ. ರೀ ಬೇಕಾದಷ್ಟು ಹೊಡಿರಿ, ನಾ ಹೊಡೆಸ್ಕೋತೀನಿ. ಆದ್ರ ನಿನ್ನೆ ರಾತ್ರಿ ಏನ್ ನಡೀತು ಅಂತ ಒಂದಿಟ ಕೇಳ್ರಿ. ಮಲ್ಲಿ ಬಾಯಿ ಮುಚ್ಚಲಿಕ್ರ ನನ್ನ ಮೇಲೆ ಆಣಿ. ರೀ ರೀ ಎಂತ ಕೆಲಸ ಮಾಡಿದ್ರಿ. ಸ್ವಲ್ಪರಾಗ ನಿಮಗ ನಿಜ ಗುರ್ತಾಕಿತ್ತು. ಆದ್ರ ನಿಮ್ಮ ಮೇಲೆ ಆಣಿ ಹಾಕಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ರಿ. ಮಲ್ಲಿ ನಾ ಹೇಳೋದನ್ನ ಕಿವಿ ಕೊಟ್ಟ ಕೇಳ. ಈ ಮನ್ಯಾಗ ನನ್ನ ತಂಗಿ ಗಿರ್ಜವ್ವ ನಿಮ್ಮಣ್ಣ ತಿರ್ಕಪ್ಪಗ ಯಾವ್ದ ಜಾಗ ಇಲ್ಲ. ಒಂದ್ ವೇಳೆ ನನ್ನ ಮಾತು ಮಿಕ್ಕಿ ಈ ಮನ್ಯಾಗ ಏನಾರ ಅವ್ರು ಕಾಲಿಟ್ರ ಮುಂದಾಗೋ ಪರಿಣಾಮ ನೆಟ್ಟಗಿರೋದಿಲ್ಲ. ಅಷ್ಟ ಅಲ್ಲ, ಇನ್ ಮೇಲೆ ನಿನ್ನ ತವ್ರ ಮನೆಗೆ ನೀನು ಕಾಲಿಡಂಗಿಲ್ಲ. ಒಂದ್ ವೇಳೆ ನನ್ನ ಮಾತು ಮಿಕ್ಕಿ ನಡ್ಕೊಂಡ್ರ ಈ ಮನ್ಯಾಗ ನಿನಗ ಜಾಗ ಇಲ್ಲ, ನೆನಪಿರ್ಲಿ. ಇದೇನ್ ಮಾಡಿದ್ರಿ ಇವ್ರು? ಎತ್ತಿಗೆ ಜ್ವರ ಬಂದ್ರ ಎಮ್ಮಿಗೆ ಬರಿ ಕೊಡ್ತಾರಂತ ಹಂಗಾತ ನಮ್ಮಲ್ಲವನ ಕತಿ. ಮಂದಾಕಿನಿ ಮದಿವಿ ವೀರನ್ ಗೌಡನ್ ಕೂಟಾತ. ಆದ್ರ ಮಂದಾಕಿನಿ ತನ್ನ ಸೊಕ್ಕಿಂದ ಗಂಡನ ಬಿಟ್ಟು ದೂರ ಆದ್ಲ. ಮಂದಾಕಿನಿಯರವ್ವ ಈ ಮುದುಗಳ್ಳಿ ಮಾಡಿದ್ದ ಕುತಂತ್ರದಿಂದ ಗಿರ್ಜವ್ವ ತಿರ್ಕಪ್ಪನ ಮದಿವಿ ಆಗಿ ಹೋತ. ತಪ್ಪ ಇವರಿಬ್ರು ತಾಯಿ ಮಗಳದ. ಅದ್ರ ಶಿಕ್ಷೆ ಮಲ್ಲವ್ಗ್ಯಾಕ? ಎಂತ ಕೆಲಸ ಆಗೋತ. ನನ್ನ ಮಾತನ್ನ ಇವರು ಕೇಳಕ್ ತಯಾರಿಲ್ಲ. ಗಿರ್ಜಾ ತಿರ್ಕಪ್ಪಣ್ಣ ಈ ಮನಿ ಹೊಚ್ಚಲ ಮೆಟ್ಟಬಾರದು ಅಂತ ಹೇಳ್ತಾರ. ನನಗ್ ಗೊತ್ತೈತಿ ಅವರಿಬ್ರು ಇಂಥ ತಪ್ಪು ಮಾಡಾಕ ಸಾಧ್ಯನೇ ಇಲ್ಲ ಅಂತ. ಗಿರ್ಜಾ ನನ್ನ ಜೊತೆ ಇದ್ದ ಈ ಮನಿ ಜವಾಬ್ದಾರಿನ ನಿಭಾಯಿಸ್ತಿದ್ಲ. ಈಗ ನಾವೊಬ್ಬಕ್ಕೆ ಈ ಮನಿ ರೀತಿ ನೀತಿಯನ್ನ ಹೆಂಗ ಹೊಂದ್ಕೊಂಡು ಮುಂದೆ ತಗೊಂಡೋಗ್ಲಿ. ಆದಷ್ಟು ಜಲ್ದಿ ಗಿರ್ಜವ್ವ ತಿರ್ಕಪ್ಪಣ್ಣ